ನಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ನ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಎರಡು ತನಿಖಾ ಸಂಸ್ಥೆಗಳಿಂದ ನಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ತನಿಖೆ ನಡೀತಾ ಇರುವಂಥದ್ದು. ಒಂದು DRI ಅಧಿಕಾರಿಗಳು, ಮತ್ತೊಂದು CBI ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ. ಸಿನಿಮಾ ಸ್ಟೈಲ್ನಲ್ಲಿ ನಡೀತಾ ಇದ್ದಂತಹ ಗೋಲ್ಡ್ ಸ್ಮಗ್ಲಿಂಗ್ ತನಿಖೆ ಇದು. ನಟಿಯೇ ಸ್ಮಗ್ಲಿಂಗ್ಗೆ ಯಾಕೆ ಬಳಸಿಕೊಳ್ತಾ ಇದ್ರು ಅಂತ ಹೇಳಿ ಇದೇ ಸಂದರ್ಭದಲ್ಲಿ DRI ಅಧಿಕಾರಿಗಳು ಹಾಗೆ CBI ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮೊಬೈಲ್ನಲ್ಲಿದ್ದ ಕಾಂಟ್ಯಾಕ್ಟ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿಕೊಳ್ತಾ ಇದ್ದಾರೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಸಿಕ್ಕಿದೆ. ಅಂದ್ರೆ ನಟಿ ರನ್ಯಾ ಅತಿ ಹೆಚ್ಚು ಯಾರ ಜೊತೆ ಮಾತನಾಡಿದ್ದಾಳೆ, ವಿದೇಶದಲ್ಲಿ ಯಾರ ಜೊತೆ ಸಂಪರ್ಕ ಇತ್ತು, ಒಂದು ಬರೋಬ್ಬರಿ 40 ಬಾರಿ ದುಬೈಗೆ ಒಂದೇ ವರ್ಷದಲ್ಲಿ ದುಬೈಗೆ ಹೋಗಿ ಬಂದಿದ್ದಂತಹ ನಟಿ ಅಲ್ಲಿ ಯಾರ ಸಂಪರ್ಕವನ್ನ ಬೆಳೆಸಿಕೊಂಡಿದ್ಲು, ಅಲ್ಲಿ ಯಾರನ್ನ ಭೇಟಿ ಮಾಡ್ತಾ ಇದ್ಲು, ಅತಿ ಹೆಚ್ಚು ಯಾರ ಜೊತೆ ಮಾತನಾಡಿದ್ದಾಳೆ ಅನ್ನೋದರ ಕುರಿತು ಈಗ 2 ತನಿಖಾ ಸಂಸ್ಥೆಗಳಿಂದ ತನಿಖೆ ಚುರುಕುಗೊಂಡಿರುವಂಥದ್ದು. DRI ಅಧಿಕಾರಿಗಳು ರನ್ಯಾ ರಾವ್ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಮೊಬೈಲ್ನಲ್ಲಿದ್ದ ಕಾಂಟ್ಯಾಕ್ಟ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿಕೊಳ್ತಾ ಇದ್ದಾರೆ ಅನ್ನೋದರ ಕುರಿತು ಅಪ್ಡೇಟ್ ಇರುವಂಥದ್ದು. ಸಿನಿಮಾ ಸ್ಟೈಲ್ನಲ್ಲಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ನಡೆದಿದ್ದು, ಸೊ ಈಗ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ವಿದೇಶದಲ್ಲಿ ಈಕೆ ಯಾರನ್ನ ಭೇಟಿ ಮಾಡ್ತಾ ಇದ್ಲು, ಸೊ ಯಾರ ಸಂಪರ್ಕ ಅತಿ ಹೆಚ್ಚಾಗಿತ್ತು, ಅತಿ ಹೆಚ್ಚು ಫೋನ್ ಕರೆಯಲ್ಲಿ ಯಾರ ಜೊತೆ ಮಾತನಾಡಿದ್ದಾಳೆ ಅನ್ನೋದ್ರ ಕುರಿತು ಕೂಡ ಈಗ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ DRI ಮತ್ತು CBI ಅಧಿಕಾರಿಗಳು. ಹಾಗೆ ರಾಜಕೀಯ ಮುಖಂಡರು, ಪೊಲೀಸ್ ಅಧಿಕಾರಿಗಳು ಹಾಗೆ ಚಿನ್ನದ ವ್ಯಾಪಾರಿಗಳು ಈಕೆಯ ಸಂಪರ್ಕದಲ್ಲಿರೋದು ಪತ್ತೆಯಾಗಿದೆ. ನಟಿ ರನ್ಯಾ ರಾವ್ಗೆ ರಾಜಕೀಯ ಮುಖಂಡರು ಕೂಡ ಪರಿಚಯ, ಪೊಲೀಸ್ ಅಧಿಕಾರಿಗಳು ಕೂಡ ಪರಿಚಯ, ಹಾಗೆ ಚಿನ್ನದ ವ್ಯಾಪಾರಿಗಳು ಕೂಡ ಈಕೆಯ ಸಂಪರ್ಕದಲ್ಲಿರೋದು ಈಗ ಪತ್ತೆಯಾಗಿರುವಂಥದ್ದು. ಚಿನ್ನ ಖರೀದಿಗೆ ಹಣ ನೀಡಿದವರ ಗುಟ್ಟನ್ನ ಇನ್ನೂ ಕೂಡ ಬಿಟ್ಟು ಕೊಡದ ರನ್ಯಾ, ಆಕೆ ಜೊತೆ ಸಂಪರ್ಕದಲ್ಲಿದ್ದವರ ಬಗ್ಗೆ ಒಂದು ಕಡೆ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿಕೊಳ್ತಾ ಇದ್ದಾರೆ. ಆದರೆ ಚಿನ್ನ ಖರೀದಿಗೆ ಹಣ ಯಾರ್ಯಾರು ಕೊಡ್ತಾ ಇದ್ರು ಅನ್ನೋದ್ರ ಗುಟ್ಟನ್ನ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ. ಅವಶ್ಯಕತೆ ಬಿದ್ದರೆ ಸಂಪರ್ಕದಲ್ಲಿದ್ದವರಿಗೂ ಕೂಡ ನೋಟಿಸ್ ನೀಡುವ ಸಾಧ್ಯತೆ ಇರುವಂಥದ್ದು. ಅಂದರೆ ನಟಿ ರನ್ಯಾ ರಾವ್ ಸಂಪರ್ಕದಲ್ಲಿ ಯಾರ್ಯಾರಿಗಿದ್ರು, ಅತಿ ಹೆಚ್ಚಾಗಿ ಈಕೆ ಯಾರ ಜೊತೆ ಸಂಪರ್ಕ ಮಾಡಿಕೊಂಡಿದ್ಲು ಅಂಥವರಿಗೂ ಕೂಡ ಈಗ DRI ಮತ್ತು CBI ಅಧಿಕಾರಿಗಳು ನೋಟಿಸನ್ನು ನೀಡೋದಕ್ಕೆ ಮುಂದಾಗಿದ್ದಾರಂತೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ DRI ಅಧಿಕಾರಿಗಳಿಂದ CBI ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದೆ. ಮಾಹಿತಿ ಆಧಾರದ ಮೇಲೆ ಸ್ಮಗ್ಲಿಂಗ್ ಜಾಲ ಬೆನ್ನು ಬಿದ್ದಿದ್ದಾರೆ CBI ಟೀಮ್. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಅಕ್ರಮ ಚಿನ್ನ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿಗೆ 3 ದಿನಗಳ ರನ್ಯಾ ರಾವ್ DRI ಕಸ್ಟಡಿ ಅಂತ್ಯ ಆಗಲಿದೆ. ಹೀಗಾಗಿ ಇವತ್ತು ಸಂಜೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ DRI ಅಧಿಕಾರಿಗಳು. ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಮತ್ತೆ ಕೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. 3 ದಿನದ ವಿಚಾರಣೆ ವೇಳೆ ಈಗಾಗಲೇ ಮಹತ್ವದ ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಇನ್ನೂ ಕೂಡ ಈ ಒಂದು ಸ್ಮಗ್ಲಿಂಗ್ ವಿಚಾರ ಸಂಬಂಧ ಮಹತ್ವದ ಮಾಹಿತಿಯನ್ನು ಸಂಗ್ರಹ ಮಾಡೋದಿದೆ. ಸೊ ಹೀಗಾಗಿ ಹೆಚ್ಚಿನ ವಿಚಾರಣೆಗೆ ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. DRI ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅನ್ನೋದ್ರ ಕುರಿತು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಕಾದು ನೋಡಬೇಕು. ಇನ್ನು ಈಗಾಗಲೇ DRI ಅಧಿಕಾರಿಗಳು 3 ದಿನಗಳಿಂದ ವಿಚಾರಣೆಯನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಮಹತ್ವದ ಒಂದಷ್ಟು ಮಾಹಿತಿ ಕೂಡ ಸಂಗ್ರಹಗೊಂಡಿದೆ. ಇನ್ನು ಮಾಹಿತಿ ಪ್ರಕಾರ ಆರೋಪಿಯನ್ನ 40 ದಿನಗಳ ಕಾಲ ಕಸ್ಟಡಿಗೆ ಪಡೆಯಬಹುದು. ಈ ಅವಕಾಶವನ್ನು ಬಳಸಿಕೊಂಡು ಮತ್ತಷ್ಟು ವಿಚಾರಣೆಯನ್ನ ತೀವ್ರತೆಗೊಳಿಸಬಹುದು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು.
ಅಂದರೆ ಒಬ್ಬ ಆರೋಪಿಯನ್ನ DRI ಅಧಿಕಾರಿಗಳು 40 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳಬಹುದು. ಹೀಗಾಗಿ ಈ ಅವಕಾಶವನ್ನು ಬಳಸಿಕೊಂಡು ಮತ್ತೆ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು. ಮತ್ತೆ ಕಸ್ಟಡಿಗೆ ನೀಡೋದೇ ಆದರೆ ಎಷ್ಟು ದಿನಗಳ ಕಾಲ ನೀಡುತ್ತೆ ಕೋರ್ಟ್ ಅನ್ನೋದರ ಕುರಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.